ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ಇದು ಕತೆಗಳ ಕಟ್ಟೆ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಅವರು ಕತೆಗಳನ್ನು ಕೇಳಿ ಆನಂದಿಸ್ಲಿ ಅಲ್ವಾ. ಅದೃಷ್ಟ ದೇವತೆ ಭಾಗ 10. ಏನೇ ಇದು, ಈಗಿನ ಕಾಲದ ಚಿಕ್ಕ ಮಕ್ಕಳ ಕೈಯಲ್ಲಿ ಸಹ ಸೇಬು ಹಣ್ಣಿನ ಫೋನ್ ಇರುತ್ತೆ. ನೀನು ನೋಡಿದ್ರೆ ಅನಾನಸ್ ಹಣ್ಣಿನ ಥರ ಅಲ್ಲಲ್ಲಿ ಹೊಡೆದು ಹೋಗಿರೋ ಫೋನ್ ಹಿಡ್ಕೊಂಡಿದೀಯಾ. ನಿನ್ನ ದಯೆಯಿಂದ ಇದಕ್ಕೂ ಲತ್ತೆ ಹೊಡಿಸಿದ್ಯಾ ಹೇಗೆ ಎಂದು ನಕ್ಕು. ಒಂದು ಫೋನ್ ಎಷ್ಟೊಂದು ಡ್ಯಾಮೇಜ್ ಆಗಿತ್ತಲ್ಲ. ಅದರಲ್ಲಿ ತನ್ನ ನಂಬರ್ ಒತ್ತಿ ಡಯಲ್ ಮಾಡಿದವ, ಹೌದು, ನಿನ್ನ ಹೆಸರನ್ನು ಏನಂತ ಸೇವ್ ಮಾಡೋದು, ನಿನ್ನ ಹೆಸರೇನು ಎಂದು ಅವಳ ಬಳಿ ಬಾಗಿ ಕೇಳಿದಾಗ ಕಣ್ಣು ಕೆಕ್ಕರಿಸಿ ಅವನನ್ನೇ ನೋಡಿದ್ಲು ಸಮೃದ್ಧಿ. ಹೇಳೆ, ನಿನ್ನ ಹೆಸರೇನು ಅಂದೆ ಎಂದು ಕೇಳಿದಾಗ ಅವನ ನೋಡದೆ ಮುಖ ತಿರುಗಿಸಿ ಸಮೃದ್ಧಿ ಎಂದು ಹೇಳಿದ್ದೆ. ಜೋರಾಗಿ ನಗತೊಡಗಿದ ಜಗನ್. ಅವನನ್ನೇ ದಿಟ್ಟಿಸಿ ನೋಡುತ್ತಾ, ಯಾಕೆ ನಗು ಬಂತದ್ದು, ಏನಾಯ್ತು ಈಗ ಎಂದಳು ಅವನ ಮುಂದೆ ಕೈ ಕಟ್ಟಿ ನಿಂತು. ಏನಿಲ್ಲ, ಸಮೃದ್ಧಿ ಅಂತ ಹೆಸರು ಕೇಳಿ ನಗು ಬಂತು ಅಷ್ಟೆ. ಆ ಹೆಸರಿಗೂ ನನಗೂ ಅವಿನಾಭಾವ ಸಂಬಂಧವಿದೆ ಎಂದು ಮುಸಿ ಮುಸಿ ನಕ್ಕ. ಹೌದೌದು, ನಿನ್ನ ಹೆಸರೇನೋ ಕರಡಿನಾ ಎಂದು ಕೇಳಿದಾಗ ಅವನ ನಗು ನಿಂತಿತ್ತು. ತಕ್ಷಣ ಮುಖ ಊದಿಸಿ, ಅಲ್ಲ ಜಗನ್ ಎಂದ ಕಾಲರೆತ್ತೊತ್ತ. ಆ ಹೆಸರು ಕೇಳಿದ್ದೇ ಕ್ಷಣ ಮೌನವಾದಳು ಸಮ್ಮು. ಏಕೆ, ನನ್ನ ಹೆಸರು ಅಷ್ಟು ಚಂದ ಇದೆಯೇನೋ ಎಂದು ಹುಬ್ಬೇರಿಸಿ ಕೇಳಿದಾಗ ವಾಸ್ತವಕ್ಕೆ ಮರಳಿ, ಏನಿಲ್ಲ, ನನ್ನ ನಂಬರ್ ತಗೊಂಡು ಏನು ಮಾಡ್ತೀಯಾ, ಜಾಗ ಬಿಡು, ನಾನು ಹೋಗಬೇಕು ಎಂದು ಹೇಳಿದಾಗ ಅವಳ ಹೆಸರನ್ನು ಅರ್ಧ ಎಂದು ಸೇವ್ ಮಾಡಿಕೊಂಡು ಅವಳ ಕೈ ಹಿಡಿದು ಬಾಯಿಲಿ ಎಂದು ಅಂಗಡಿ ಬಳಿಗೆ ಕರೆದುಕೊಂಡು ಹೋದವ ಗೋಪಿ ಹಾಕಿಸಿಕೊಂಡು ಬಂದಿದ್ದ ಮಸಾಲೆ ಪೂರಿ ಕೈಯಲ್ಲಿ ಹಿಡಿದು, ತಗೊಳ್ಳೆ ತಿನ್ನು, ಎಲ್ಲೋ ಕೇಳಿದ್ದೆ ಹುಡುಗಿಯರಿಗೆ ಪಾನಿಪುರಿ ಅಂದರೆ ಪ್ರಾಣ ಅಂತ ಎಂದು ಮಸಾಲೆ ಪುರಿ ಅವಳನ್ನು ಚಾಚಿದ ಜಗ್ಗು. ಬೇಕಾಗಿಲ್ಲ ನನಗೆ, ಅಷ್ಟಕ್ಕೂ ಅದು ಪಾನಿಪುರಿ ಅಲ್ಲ ಮಸಾಲೆ ಪುರಿ ಎಂದು ಮೂತಿ ತಿರುವುದ್ರೂ ಆಸೆ ಆಗಿತ್ತು ಅವಳಿಗೆ. ಹುಡುಗಿಯರೇ ಆಗಲ್ಲವೇ, ಎಷ್ಟೇ ದೊಡ್ಡ ಕೋಪ ಆದರೂ ಪಾನಿಪುರಿ ನೋಡಿದ್ದ ಬಾಯಲ್ಲಿ ನೀರು ಬರುತ್ತದೆ. ಹೇ ಅರ್ಧ, ಹಾಗೆಲ್ಲ ನಾಚ್ಕೋಬೇಡ, ಇಲ್ಲಿರೋ ಎಲ್ಲ ಅಂಗಡಿ ನಮ್ಮದೇ, ಇದು ಬೇಡ ಅಂದರೆ ಯಾವುದು ಬೇಕೋ ಆರ್ಡರ್ ಮಾಡ್ಕೊ, ಗೋಬಿ ಜೊತೆ ಟೀ ಬೇಕಿದ್ರೆ ಕೊಡ್ತಾರೆ, ಆ ಕಡೆ ಎಗ್ ರೈಸ್ ಇದೆ, ಏನು ಬೇಕಿದ್ರೆ ತಗೋ ಎಂದಿದ್ದ ಗೋಪಿ ಹೋಗಿ ಟೀ ತೆಗೆದುಕೊಂಡು ಬಂದ. ತಿನ್ನೆ, ಯಾಕೆ ಮುಖ ನೋಡ್ತೀಯ, ಸುರೇಶಿ ತುಂಬ ಚೆನ್ನಾಗಿ ಮಾಡ್ತಾನೆ ಎಂದು ಅವನೇ ಅವಳ ಬಾಯಿಗೆ ಸ್ಪೂನ್ ಹಿಡಿದಾಗ ಒಂದು ತಿಂದಳು. ರುಚಿಯಾಗ್ತಿದ್ದೆ ಮೆಲ್ಲಗೆ ಪ್ಲೇಟ್ ಕೈಯಲ್ಲಿ ಹಿಡಿದ್ಲು. ತುಂಬ ಚೆನ್ನಾಗಿತ್ತು ಅದು. ತುಂಬ ಚೆನ್ನಾಗಿದೆ ಅಣ್ಣ ಎಂದು ಸಮ್ಮು ಅಂಗಡಿಯವರ ಕಡೆಗೆ ನೋಡಿ ಹೇಳಿದಾಗ ತಾನು ಮುಂದೆ ಬಂದ ಗೋಪಿ ಮತ್ತೊಂದು ಪ್ಲೇಟ್ ಹಾಕಿಕೊಂಡು, ಅತ್ತಿಗೆ ಎಲ್ಲ ಫ್ರೀ, ಎಷ್ಟಾದರೂ ತಿನ್ನಿ ಎಂದು ಗೋಪಿ ಹಲ್ಲುಗಿಂಜಿದಾಗ ಟೀ ನೆತ್ತಿಗೇರಿತು ಅವಳಿಗೆ. ತಕ್ಷಣ ಅಲ್ಲೇ ಇದ್ದ ನೀರು ಕೊಟ್ಟ ಜಗನ್. ಇಬ್ಬರು ಗೋಪಿಯನ್ನು ದುರ್ಗುಟ್ಟಿ ನೋಡಿದ್ದೆ. ತಲೆ ಕೆರೆದುಕೊಂಡು, ಅದು ಅಣ್ಣ, ನಾನು ಬೇರೆ ಯಾರಿಗೂ ಅಕ್ಕ ಅಂತ ಕರೆಯಲ್ಲ, ಹಾಗೆ ಯಾರನ್ನು ಬೇಕಿದ್ರೆ ಅಕ್ಕ ಅಂದರೆ ನನ್ನ ಅಪ್ಪನ ಮೇಲೆ ಡೌಟ್ ಬರಲ್ಲ, ಅದಕ್ಕೆ ನಾನು ಅತ್ತಿಗೆ ಅಂದಿದ್ದು ಎಂದು ಪೆಚ್ಚು ಪೆಚ್ಚಾಗಿ ಹೇಳಿ, ಏನು ಸುರೇಶಣ್ಣ, ಇವತ್ತು ಖಾರ ಜಾಸ್ತಿ ಹಾಕಿದೀಯಾ, ನಮ್ಮ ಅತ್ತಿಗೆ ನೆತ್ತಿಗೆ ಹೇರುತ್ತು ನೋಡು ಎಂದು ಹೇಳಿ ಅಲ್ಲಿಂದ ಕಾಲು ಕಿತ್ತ. ಏನೇ ಅರ್ಧ, ಒಂದು ಹೊಸ ಫೋನ್ ತಗೊಳ್ಳೋಕ್ಕಾಗೋದಿಲ್ವಾ, ನಾನು ರೌಡಿ ಆದರೂ ನನ್ನ ಕೈಲಿರೋದು 30,000 ಫೋನ್ ಎಂದು ತನ್ನ ಫೋನ್ ತೋರಿಸಿದ ಜಗನ್. ನನ್ನ ಫೋನ್ಗೆ ತಿಂಗಳಿಗೆ ಕರೆನ್ಸಿ ಹಾಕಿಸೋದಕ್ಕೆ ಅವರಿವರ ಕೈಕಾಲು ಹಿಡಿಬೇಕು, ಇನ್ನೂ ಹೊಸ ಫೋನ್ ಅಂದರೆ ಅಜ್ಜಿ ಹೊಡೆದೇ ಬಿಡ್ತಾರೆ ಎಂದು ತಲೆ ಕೆರೆದುಕೊಂಡ್ಳು. ಪಾಪ ಹಣ ಇಲ್ಲ ಅನಿಸುತ್ತೆ, ಅದಕ್ಕೆ ಕೆಲಸ ಬೇಕು ಅಂತ ಕೇಳಿದ್ದೇನೋ ಎಂದು ಯೋಚನೆ ಮಾಡಿದ ಜಗನ್. ಏ ಅರ್ಧ, ಹೇಳೋದೇ ಮರೆತೆ ನೋಡು, ನಿನಗೆ ಕೆಲಸ ಬೇಕು ಅಂತ ಕೇಳಿದ್ದೆ ಅಲ್ವಾ ಎಂದು ಹೇಳಿದಾಗ ತಲೆ ಎತ್ತಿ ಅವನನ್ನೇ ನೋಡಿಲು ಸಮೃದ್ಧಿ. ವ್ಯಂಗ್ಯ ಮಾಡುತ್ತಿದ್ದಾನೆ ಎಂದು ಅನಿಸಲಿಲ್ಲ ಅವಳಿಗೆ. ನನಗೆ ಗೊತ್ತಿರುವವರು ಈಗಷ್ಟೇ ಒಂದು ಹೂವಿನ ಅಂಗಡಿ ತೆರೆದಿದ್ದಾರೆ, ಅವರು ರಾತ್ರಿ ಮಾಲೆ ಕಟ್ಟಿ ಬೆಳಗ್ಗೆ ಮಾರ್ತಾರೆ, ನೀನು ಅವರಿಗೆ ಹಾರ ಕಟ್ಟಿ ಕೊಟ್ಟರೆ ದುಡ್ಡು ಕೊಡ್ತಾರೆ ನೋಡು ಎಂದ ತಿನ್ನುತ್ತಲೆ. ಅವಳ ಮುಖದಲ್ಲಿ 100 ಬಲ್ಬ್ ಬೆಳಗಿದ ಖುಷಿ. ಹೌದಾ, ಯಾರು, ಎಲ್ಲಿ, ಎಷ್ಟು ಕೊಡ್ತಾರೆ ಎಂದು ಅಚ್ಚರಿಯಿಂದ ಕೇಳಿದಾಗ ಅವಳನ್ನೇ ನೋಡಿ, ನನಗೆ ಪರಿಚಯ ಇರುವವರು, ಇಲ್ಲೇ ಮೊನ್ನೆ ಹೋಗಿದ್ವಿ ಅಲ್ಲ ಆ ದೇವಸ್ಥಾನದ ಬಳಿ, ಅಲ್ಲೇ ಅವರ ಮನೆ ಇದೆ, ನೀನು ಅವರ ಅಂಗಡಿಯಲ್ಲಿ ಕುಳಿತು ಹೂ ಕಟ್ಟಿಕೊಟ್ರೆ ತಿಂಗಳಿಗೆ 4,000 ಕೊಡ್ತಾರೆ ನೋಡು ಎಂದು ಹೇಳಿದಾಗ ನಿಜಕ್ಕೂ ಖುಷಿಯಾಗಿತ್ತು ಅವಳಿಗೆ. ಹೊರಗೆ ಬಂದು ಕೆಲಸ ಮಾಡಿದ್ರೆ ಅವರ ಮನೆಯವರಿಗೆ ತಿಳಿದು ಬಿಡುತ್ತೆ, ಅದಕ್ಕೆ ಅವಳು ಮನಸ್ಸು ಮಾಡಿರಲಿಲ್ಲ. ಸರಿ, ಹಾಗಿದ್ರೆ ನಾಡಿದ್ದು ಬರ್ತೀನಿ, ಅವರನ್ನು ನನಗೆ ಪರಿಚಯ ಮಾಡಿಸ್ಕೊಡು ಎಂದು ಹೇಳಿದಾಗ ಅದೇನೋ ಅನಿಸಿತೋ ಅವನಿಗೆ. ಅಷ್ಟೊಂದು ಹಣದ ಅವಶ್ಯಕತೆ ಇದ್ದರೆ ನಾನು ಕೊಡ್ತೀನಿ, 5,000 ಅಲ್ವಾ, ನೀನು ಕಾಲೇಜ್ ಜೊತೆ ಇದನ್ನು ಮಾಡ್ತೀಯಾ ಎಂದು ಕೇಳಿದ ಮೆಲ್ಲಗೆ. ತಾನು ಹೊಡೆದು ಬಡಿದು ಹಣ ಪಡೆದು ದಾದಾ ಕೈಗೆ ಕೊಟ್ಟರೆ ಅವರು ಇಂತಿಷ್ಟು ಹಣ ಕೊಡ್ತಾರೆ, ಇವಳು ಕೇವಲ 4,000ಕ್ಕೆ 2 ಗಂಟೆ ಹೂ ಕಟ್ಟಬೇಕಾ ಎಂಬ ಯೋಚನೆ ಅವನಿಗೆ. ನೀನು ಕೊಡ್ತೀಯಾ, ಆದರೆ ಅದನ್ನು ಮತ್ತೆ ತೀರಿಸಲೇಬೇಕು ಅಲ್ವಾ, ಪರವಾಗಿಲ್ಲ, ನನಗೆ ಹೂ ಕಟ್ಟೋದಕ್ಕೆ ಚೆನ್ನಾಗಿ ಬರುತ್ತೆ,
ಥ್ಯಾಂಕ್ ಯು ಎಂದು ಮನಸಾರೆ ಹೇಳಿದ್ಲು. ಆಯಿತು, ಮತ್ತೇನಾದರೂ ಬೇಕಾ? ಕೆಲಸ ಕೊಡಿಸಿದ್ದಕ್ಕೆ ನನಗೆ ಕಮಿಷನ್ ಬೇಕು ನೋಡು ಎಂದ ಮಾತಿಗೆ ಅವನನ್ನೇ ನೋಡಿ ಅಲ್ಲೇ ಇದ್ದ ಖಾಲಿ ಕಪ್ ಅವನ ಕೈಗೆ ಕೊಟ್ಟವಳು, ಸಂಬಳ ಬರಲಿ ಕೈಗೆ ಎಂದು ಹೇಳಿ ಅಲ್ಲಿಂದ ಹೋಗಲು ನೋಡಿದವಳು ಮತ್ತೆ ಅವನ ಬಳಿ ಬಂದ್ಲು. ಅವಳು ತೀರಾ ಸನಿಹ ಬಂದಾಗ ಎದರಿಬಿಟ್ಟ ಹುಡುಗ. ಅದ್ಯಾಕೋ ಅವನ ಎದೆ ಬಡಿತ ಜೋರಾಗಿತ್ತು. ನೇರವಾಗಿ ಅವನ ಎದೆಯ ಮೇಲಿನ ಜೇಬಿಗೆ ಕೈ ಹಾಕಿ, ಬಿಟ್ಟಿಯಾಗಿ ಏನನ್ನು ತಿನ್ನಬಾರದು, ಒಳ್ಳೇದಾಗಲ್ಲ ಎಂದು 50 ರೂಪಾಯಿ ನೋಟು ಅಣ್ಣನಿಗೆ ಕೊಟ್ಟಾಗ ಅಂಗಡಿಯನ್ನ ಸೇರಿಸಿದಂತೆ ಗೋಪಿಯು ಬೆಕ್ಕಸ ಬೆರಗಾಗಿ ಬಿಟ್ಟಿದ್ದ. ಅತಿಗೆ ತುಂಬ ಥ್ಯಾಂಕ್ ಯು ಎಂದು ಸುರೇಶ್ ಸಹ ಹೇಳಿದಾಗ ಕಣ್ಣು ಸಂಕುಚಿಸಿ ನೋಡಿದ್ಲು ಸಮೃದ್ಧಿ. ಅದು ಫ್ಲೋ ಅಲ್ಲಿ ಬಂತು ಅತಿಗೆ. ಅಣ್ಣ ದಿನ ಬಂದು 3 ಪ್ಲೇಟ್ ಎಗ್ ರೈಸ್ ತಿಂತಾರೆ. ಈ ಗೋಪಿ ಇದನ್ನಲ್ಲ, ಇವನು 4 ಪ್ಲೇಟ್ ತಿಂದು ಮತ್ತೆ ಮನೆಗೆ 4 ಪ್ಲೇಟ್ ತಗೊಂಡು ಹೋಗ್ತಾನೆ. ಆದರೆ ಇದುವರೆಗೂ ದುಡ್ಡು ಕೊಟ್ಟಿಲ್ಲ ಎಂದು ಹೇಳಿದಾಗ ಗೋಪಿಯನ್ನು ದುರ್ಗುಟ್ಟಿ ನೋಡಿ, ಅಬ್ಬಾ, ನಾನು ಇವತ್ತು ಅಷ್ಟೇ ಅಂತ 50 ರೂಪಾಯಿ ಕೊಟ್ಟಿದ್ದು. ಹೊಟ್ಟೆ ನೋವು ಬರುತ್ತೆ ನಿಮಗೆ ಹಾಗೆ ತಿಂದರೆ. ಅವರು ಅಕ್ಕಿ ಮೊಟ್ಟೆ ಬೇರೆ ಏನು ತರೋದು ಬೇಡವಾ ಎಂದು ಹೇಳಿದಾಗ ಗೋಪಿ ತಲೆ ಕೆರೆದುಕೊಂಡ್ರೆ ಜಗನ್ ಇನ್ನೂ ಲೋಕಕ್ಕೆ ಬಂದಿಲ್ಲ. ಹೇ ಜಗನ್, ನಿನಗೆ ಹೇಳ್ತಾ ಇರೋದು ಅರ್ಥ ಆಯ್ತಾ? ಇನ್ಮೇಲೆ ತಿಂದಿದ್ದಕ್ಕೆ ದುಡ್ಡು ಕೊಡಬೇಕು ಎಂದು ಆಜ್ಞೆ ಮಾಡಿದಾಗ ಇನ್ನಷ್ಟು ಕಣ್ಣರಳಿಸಿ ಅವಳ ನೋಡಿದ. ಮೊದಲ ಬಾರಿ ಅವನ ಪೂರ್ತಿ ಹೆಸರು ಮತ್ತೊಬ್ಬರ ಬಾಯಿಯಲ್ಲಿ ಬಂದಿರುವುದು. ಅರ್ಥ ಆಯ್ತಾ ಎಂದು ಕೇಳಿದಾಗ ತಲೆ ಆಡಿಸಿದ ಅವ. ಸರಿ, ನಾನು ಹೋಗ್ತೀನಿ. ನಾಳೆಯಿಂದ ಏನಾದರೂ ಹಣ ಕೊಡದೆ ತಿಂದರೆ ಕಾಲು ಮುರಿದು ಬಿಡ್ತೀನಿ ಎಂದು ವಾರ್ನ್ ಮಾಡಿ ಹೋದ್ಲು. ಅಣ್ಣ, ನಿನಗೆ ವಾರ್ನ್ ಮಾಡಿದ್ರು ಅತ್ತಿಗೆ ಎಂದು ಸುರೇಶಿ ಒಗ್ಗರಣೆ ಹಾಕುತ್ತಾ ಹೇಳಿದ. ಅವನ ಜೀವನಕ್ಕೂ ಮತ್ತು ಎಗ್ ರೈಸ್ಗೂ. ನೀನು ಅವಳು ಹೇಳಿದ್ಲು ಅಂತ ಹಣ ಕೇಳು, ಆಗಿದೆ ನನಗೆ ಎಂದು ಹೇಳಿದವ ಬೇಗ ಬೇಗ ತನ್ನ ಬೈಕ್ ಏರಿ ಅವಳನ್ನು ಹಿಂಬಾಲಿಸಿದ. ಅವನ ಜೊತೆಗೆ ಅವನ ಮನಸ್ಸು ಮಾತು ಕೇಳ್ತಿಲ್ಲ ಈಗ. ಅದು ಹೇಳಿದ ಹಾಗೆ ಕೇಳುತ್ತಾ ಹೋಗುತ್ತಿದ್ದಾನೆ ಅವ. ವಾಸ್ತವದ ಅರಿವಿಲ್ಲ. ಅಣ್ಣ ಅಣ್ಣ, ನಾನು ಅಣ್ಣ ಎಂದು ಗೋಪಿ ಕೂಗುತ್ತಿದ್ರು ಇವನು ಆಗಲೇ ಅವಳು ಏರಿದ್ದ ಬಸ್ಸಿಂದ ಇದ್ದ. ಅಣ್ಣಂಗೆ ಲವ್ ಆಗಿದ್ದ ಎಂದು ಗೋಪಿ ಹೇಳಿದ್ರೆ ಮರಿ ಹೊಡಿ ಎಂದು ಸುರೇಶ್ ಹೇಳಿದ್ದ. ಚೂಡಿದಾರ್ ಹಾಕೊಂಡು ವಾಕಿಂಗ್ ಬಂದರು ನಮ್ಮತ್ತಿಗೆ ಎಂದು ಗೋಪಿ ಹೇಳಿದ್ರೆ ಅಣ್ಣನ ಜೇಬಿಗೆ ಕೈ ಹಾಕಿ ಹಣ ವಸೂಲಿ ಮಾಡಿದ್ರು ನಮ್ಮತ್ತಿಗೆ ಎಂದು ವಿಜಿಲ್ ಹಾಕಿದ್ದ ಸುರೇಶಿ. ಇನ್ಮೇಲೆ ಅಣ್ಣ ಫುಲ್ ಬಿಸಿ ಎಂದು ಗೋಪಿ ಕುಣಿದ್ರೆ ಅಂತೂ ಅಣ್ಣಂಗೆ ಲವ್ ಆಯಿತು ಎಂದು ಇಬ್ಬರು ಕುಣಿಯತೊಡಗಿದ್ರು. 2 ನಿಮಿಷದಲ್ಲಿ ಒಗ್ಗರಣೆ ಸೀದಿದ್ದೆ. ಅಯ್ಯೋ, ನಾನು ಒಗ್ಗರಣೆ ಎಂದು ಸುರೇಶಿ ಅತ್ತ ಓಡಿದ. ನನಗೂ ಟೈಮ್ ಆಯಿತು, 4 ಪ್ಲೇಟ್ ಪಾರ್ಸಲ್ ಮಾಡು ಎಂದು ಗೋಪಿ ಹೇಳಿದಾಗ ಅವನನ್ನೇ ಕೆಕ್ಕರಿಸಿ ನೋಡಿ, ಅತ್ತಿಗೆಗೆ ಹೇಳ್ತೀನಿ ಎಂದು ಸುರೇಶಿ ಹೆದರಿಸಿದ್ದ. ದುಡ್ಡು ಕೊಡ್ತೀನಪ್ಪ ಎಂದು ಗೋಪಿ ಹೇಳಿದಾಗ ಇಬ್ಬರು ಮುಖ ನೋಡಿಕೊಂಡು ಜೋರಾಗಿ ನಕ್ಕರು. ಇತ್ತ ಬಸ್ ಫಾಲೋ ಮಾಡಿಕೊಂಡು ಬಂದವ ಅವಳು ತನ್ನ ಏರಿಯಾ ಕಡೆಗೆ ಹೋದಾಗ ವಾಪಸ್ ಬಂದು ರಸ್ತೆ ಬದಿ ಬೈಕ್ ನಿಲ್ಲಿಸಿ ನಿಂತಿದ್ದ. ಅಣ್ಣ, ನಾನು ಬಿಟ್ಟು ಬಂದಿದೀಯಾ ಎಂದು ಗೋಪಿ ಹೇಳಿದಾಗ ಮೆತ್ತಗೆ ಅವನ ಬಳಿ ಬಂದು, ಮಗ ನೀ ಜಗ್ಗು, ನಾನು ಆರ್ಧ ಎಂದು ಗೋಪಿಯನ್ನು ನಿಲ್ಲಿಸಿ, ಹಿಂಗೆ ಬಂದ್ಲು, ಹಿಂಗೆ ನನ್ನ ಮಕ ನೋಡಿದ್ಲು ಎಂದು ಮೆಲ್ಲಗೆ ಗೋಪಿ ಬಳಿ ನಡೆದುಕೊಂಡು ಬಂದು ಹೇಳ್ದೆ ಕೇಳ್ದೆ ಹೀಗೆ ಜೇಬಿಗೆ ಕೈ ಹಾಕಿ ನನ್ನ ದುಡ್ಡು ತಗೊಂಡ್ಲು ಎಂದು ಗೋಪಿ ಜೇಬಿನಿಂದ ಹಣೆ ತೆಗೆದುಕೊಂಡು ಮತ್ತೆ ಡೈಲಾಗ್ ಬೇರೆ ಬಿಟ್ಟಿಯಾಗಿ ಏನೂ ತಿನ್ನಬಾರ್ದು ಅಂತ ಎಂದು ಸಮ್ಮು ಮಾಡಿದಂತೆ ಮಾಡುತ್ತಿದ್ದ ಜಗನ್ ನೋಡಿ ನಗು ಬಂದಿತ್ತು ಗೋಪಿಗೆ. ಅವಳು ಇಲ್ಲಿ ಮುಟ್ಟಿದ ಹೇಗೆ ಆಯಿತು ಗೊತ್ತಾ? ಈ ಹಾಲ್ಟು ಎಲ್ಲಿ ಅವಳ ಕೈಲಿ ಬರುತ್ತೋ ಅಂತ ಅಂದ್ಕೊಂಡಿದ್ದೆ ಎಂದು ಹೃದಯ ಮುಟ್ಟಿ ಹೇಳಿದ. ಅಣ್ಣ, ಟೈಮ್ ಆಯಿತು ಅಣ್ಣ ಎಂದು ಗೋಪಿ ಹೇಳಿದಾಗ ಮತ್ತೆ ಹಿಂದೆ ಹೋಗಿ, ಹಿಂಗೆ ನಿಂತಿದ್ದೆ, ಹಿಂಗೆ ಬಂದ್ಲು, ಜೇಬಿ ಕೈ ಹಾಕಿ ಹಣ ತೆಗೆದು ಕೊಟ್ಲು ಎಂದು ಮತ್ತೆ ಮಾಡಿದ. 1 2 3 ಒಂದು 20 ಸಾರಿ ಮಾಡಿದ್ನೇನೋ ಹಾಗೆ. ನಿಂತು ಗೋಪಿ ಕಾಲು ನೋವು ಬಂದಿತ್ತು. ಅಣ್ಣ, ಅತ್ತಿಗೆ ನಂಬರ್ ಉಂಟಲ್ಲ, ಫೋನ್ ಮಾಡಿ ಕೇಳು ಏನು ಮಾಡ್ತಿದ್ದಾರೆ ಅಂತ ಎಂದು ಗೋಪಿ ಹೇಳಿದಾಗ ವಾಸ್ತವಕ್ಕೆ ಬಂದು, ಸರಿ ಹೋಗು, ನನಗೆ ಗೊತ್ತು, ನನಗೆ 50 ರೂಪಾಯಿ ವಾಪಸ್ ಹೇಗಿಸ್ಕೋತೀನಿ ನೋಡು ಎಂದು ಹೇಳಿ ನಡೆದ. ದೇವ್ರೆ, ಒಂದ್ಸರಿ ಜೇಬಿಗೆ ಕೈ ಹಾಕಿದ್ದಕ್ಕೆ ಅಣ್ಣ ಇಷ್ಟು ಬದಲಾಗಿದ್ದಾನೆ. ಇನ್ನೂ ಅತ್ತಿಗೆ ಅಣ್ಣನ ಬಾಳಿಗೆ ಬಂದರೆ ಅವನ ಬದುಕೇ ಬದಲಾಗುತ್ತೆ ಎಂದು ಹೇಳಿ ಅಲ್ಲಿಂದ ನಡೆದ ಗೋಪಿ. ಮನೆಗೆ ಬಂದ ಸಮೃದ್ಧಿ ಎಂದಿನಂತೆ ತನ್ನ ಕೆಲಸ ಮುಗಿಸಿ ಓದಲು ಕುಳಿತಿದ್ಲು. ಅದೇ ಸಮಯಕ್ಕೆ ರಿಂಗ್ ಅಣಿಸಿತು ಅವಳ ಫೋನ್. ನೋಡಿದರೆ ರಾಕ್ಷಸ ಎಂದಿತ್ತು. ಈ ರಾಕ್ಷಸ ಯಾಕೆ ಈ ಟೈಮಲ್ಲಿ ಫೋನ್ ಮಾಡ್ತಿದ್ದಾನೆ ಎಂದು ಯೋಚನೆ ಮಾಡುತ್ತಾ ಫೋನ್ ಕಿವಿಗಿಟ್ಲು. ಅತ್ತ ಬಾಗಿಲಿನಲ್ಲಿ ನಿಂತು ಕೇಳಿಸಿಕೊಳ್ಳುತ್ತಿದ್ಲು ಶ್ರೇಯಾ. ಜಗನ್ ಕೈ ಇನ್ನೂ ಅವನ ಎದೆಯ ಬಿಟ್ಟು ಕೆಳಗೆ ಇಳಿದಿಲ್ಲ. ಅವನ ಮನಸ್ಸು ಅವಳ ಇಂದಿಗೆ ಬಂದಾಗಿತ್ತು.
ಏನೇ ಅರ್ಧ ಏನು ಮಾಡ್ತಿದೀಯಾ ಎಂದ ಅವಳು ಮಾತನಾಡುವ ಮುನ್ನವೇ. ಇಲ್ಲೊಂದು ಕರಡಿ ಬಂದಿತ್ತು, ಅದಕ್ಕೆ ಹಲ್ಲುಜ್ಜಿಸ್ತಾ ಇದೆಯೇ ಎಂದಳು ಅವನಿಗೆ ಟಕ್ಕರ್ ಕೊಡುತ್ತಾ. ಅವಳ ಮಾತಿಗೆ ಕೋಪ ಬರುವ ಬದಲು ಹುಸಿ ಮುನಿಸು ಆಗಿತ್ತು ಅವನಿಗೆ. ಹಲೋ, ನಿನಗೆ ಹೇಳಿಲ್ಲ ನಾನು ಇಲ್ಲಿ ಬಂದಿರೋ ಕರಡಿಗೆ ಹೇಳಿದ್ದೋ ಎಂದು ನಗುತ್ತಾ ಹೇಳಿದಾಗ ಮಾತನಾಡದೆ ತುಟಿ ಉಬ್ಬಿಸಿದ. ಸರಿ ಹೇಳು, ಯಾಕೆ ಫೋನ್ ಮಾಡಿದ್ದೋ? ನಿನಗೆ ಸಹ ಹಲ್ಲು ಉಜ್ಜಿಸ್ಬೇಕೇನೋ ಎಂದು ಮತ್ತೆ ಅವನ ಕಾಲು ಎಳೆದು ನಕ್ಕಾಗ ಅವಳನ್ನು ನೋಡಬೇಕು ಅನಿಸಿತ್ತು ಅವನಿಗೆ. ನಗುವಾಗ ಸುಂದರವಾಗಿ ಕಾಣುತ್ತಾಳಲ್ಲ. ಏನಿಲ್ಲ ಹೊಗೆ ಅರ್ಧ, ನಾನೇನೋ ಹೇಳೋದಕ್ಕೆ ಫೋನ್ ಮಾಡಿದ್ರೆ ನನ್ನ ಕಾಲು ಎಳಿತೀಯ. ನಾನು ಯಾರು ಅಂತ ಗೊತ್ತಿಲ್ಲ ನಿನಗೆ ಎಂದು ಅವನ ಮಾತು ಪೂರ್ಣ ಆಗುವ ಮೊದಲೇ ನೀನು ಯಾರು ಅಂತ ನಿಜ ನನಗೆ ಗೊತ್ತಿಲ್ಲ. ನಿನ್ನ ಹೆಸರು ಜಗನ್ ಅಂತ ನೀನು ಹೇಳಿದ್ ಬಿಟ್ರೆ ಎಂದು ಜೋರಾಗಿ ನಗತೊಡಗಿದ್ಲು ಮತ್ತೆ. ಇಲ್ಲೇ ಅರ್ಧ, ಹೀಗೆ ನಗ್ತಾ ಇದ್ರೆ ನಾಳೆ ಕೆಲಸ ಕೊಡಿಸೋದಿಲ್ಲ ನೋಡು ಎಂದು ಬ್ಲ್ಯಾಕ್ ಮೇಲ್ ಮಾಡಿದ್ದ ಜಗ್ಗು. ಒಂದು ಹುಡುಗಿಯ ಜೊತೆ ಮಾತನಾಡಲು ಬ್ಲ್ಯಾಕ್ ಮೇಲ್ ಮಾಡುವಷ್ಟು ಮುಂದುವರೆದಿದ್ದಾನೆ ಅವ. ಹೇ ರಾಕ್ಷಸ, ತಮಾಷೆ ಮಾಡಿದ್ದು ನಾನು, ಬೇಡ ಅಂದರೆ ಬೇಡ ಬಿಡು ಎಂದು ಮೂತಿ ಉದ್ದ ಮಾಡಿ ಸುಮ್ಮನಾದ್ಲು ಅವಳು. ಕೆಲಸದ ಅವಶ್ಯಕತೆ ಎಷ್ಟಿದೆ ಎಂದು ಅರಿತ ಅವಳ ಮಾತಿನಲ್ಲೇ. ಹೆದರಿದ್ಯೇನೆ ಅರ್ಧ, ನಿನಗೆ ಆ ಕೆಲಸ ಬೇಡ ಅಂತ ನನಗನ್ಸುತ್ತೆ. ಅಲ್ಲಿ ತುಂಬ ಹೂ ಬರುತ್ತೆ, ಕಡಿಮೆ ಅಂದರೂ 5 kg ಹೂ ಇರುತ್ತೆ. ಅಷ್ಟೊಂದು ಕಟ್ಟೋಕೆ ಕೈ ಬಿದ್ದು ಸೊಂಟ ನೋವು ಬರುತ್ತೆ ಕಣೆ ಎಂದು ರಾಗ ತೆಗೆದ ಜಗ್ಗು. ಹಾಂ, ರಾಕ್ಷಸ, ನೀನು ನನ್ನ ಬಗ್ಗೆ ಚಿಂತೆ ಮಾಡ್ತಿದ್ಯಾ? ನಮ್ಮ ಮನೆಯಲ್ಲಿ ಏನೇ ಫಂಕ್ಷನ್ ಇದ್ರೂ ಹೂ ಕೊಟ್ಟೋದು ನಾನೇ. ನಮ್ಮ ಮನೆ ಅಲಂಕಾರ ಮಾಡೋದಕ್ಕೆ ಹೆಚ್ಚು ಕಡಿಮೆ ಅಂದರೂ 10 kg ಸೇವಂತಿಗೆ ಮತ್ತು 5 kg ಮಲ್ಲಿಗೆ ಬೇಕು ಎಂದು ಹೇಳಿದಾಗ ಅಚ್ಚರಿಯಿಂದ ಕಣ್ಣರಳಿಸಿ, ಏನೇ ಅರ್ಧ, ನನ್ನ ಕಿವಿ ಮೇಲೆ ಹೂ ಇಡೋದಕ್ಕೆ ನೋಡ್ತಾ ಇದೀಯಾ? ನೀನೇ 5,000ಕ್ಕೆ ಹೊಡೆದಾಡ್ತಾ ಇದೀಯಾ? ಅಂತಹದ್ರಲ್ಲಿ ನೀನು ಅಷ್ಟು ದೊಡ್ಡ ಮನೆಯಲ್ಲಿದೆಯಾ ಎಂದು ಕೇಳಿದಾಗ ಮನಕ್ಕೆ ಚುಚ್ಚಿದಂತಾಗಿತ್ತು ಅವಳಿಗೆ. ಅದು ಅದು ನಾನು ಈ ಮನೆಯಲ್ಲಿ ಕೆಲಸಕ್ಕಿರೋದು. ಮನೆ ಕೆಲಸ ಮಾಡ್ತಾ ಓದ್ತಾ ಇದ್ದೀನಿ ಎಂದು ಮೆಲ್ಲಗೆ ಹೇಳಿದ್ಲು. ಹೇಳುವಾಗ ಅವಳ ಮನ ಅದೆಷ್ಟು ನೋವು ತಿಂದಿತ್ತೋ, ಅದನ್ನು ಕೇಳುವಾಗ ಅವನ ಮನ ಅದೆಷ್ಟು ಒದ್ದಾಡಿತ್ತೋ. ಕ್ಷಣ ಏನನ್ನೂ ಮಾತನಾಡಲಿಲ್ಲ ಅವ, ಮೌನವಾಗಿ ಉಳಿದು ಬಿಟ್ಟ. ಜಗನ್, ಯಾಕೆ ನನ್ನ ಮೇಲೆ ಅಸಹ್ಯ ಆಗ್ತಿದೆಯಾ ಎಂದು ಕೇಳಿದ್ಲು ಮೆಲ್ಲಗೆ. ದುಃಖ ಕಟ್ಟಿತು ಕಂಠದಲ್ಲಿ. ಒತ್ತರಿಸಿ ಬಂದಿದ್ದ ಅಳುವ ತಡೆದು ಕೇಳಿದ್ಲು. ಇಲ್ಲ, ರೌಡಿ ಕೆಲಸ ಮಾಡಿ ಬೇರೆಯವರ ಕೈಕಾಲು ಮುರಿಯುವ ನನಗೆ ಅಸಹ್ಯ ಆಗೋದಿಲ್ಲ ಅಂದಮೇಲೆ ನಿನ್ನ ಮೇಲೆ ಹೇಗೆ ಅಸಹ್ಯ ಆಗೋದಕ್ಕೆ ಸಾಧ್ಯ ಎಂದು ಹೇಳಿದಾಗ ಖುಷಿಯಿಂದ ಜಾರಿತು ಕಣ್ಣೀರ ಹನಿ ಅವಳ ಕಣ್ಣಿನಿಂದ. ಥ್ಯಾಂಕ್ ಯು ಎಂದಷ್ಟೇ ಹೇಳಿದ್ಲು ಮೆಲ್ಲಗೆ. ಎಂದೂ ಸಹ ಯಾರೂ ಅವಳ ಪರವಾಗಿ ನಿಲ್ಲಲಿಲ್ಲವಲ್ಲ. ಮತ್ತು ನಿನ್ನ ಅಪ್ಪ ಅಮ್ಮ ಏನು ಮಾಡ್ತಾರೆ? ಬದುಕಿದಾರಾ ಅಥವಾ ಎಂದು ಮೆಲ್ಲಗೆ ಕೇಳಿದ. ಅವಳು ಅಳುತ್ತಿರುವ ಸದ್ದು ಅವನಿಗೂ ಕೇಳುತ್ತಿತ್ತು. ಹಾಂ, ಅಮ್ಮ ಇಲ್ಲ, ಅಪ್ಪ ಇದ್ದಾರೆ, ಆದರೆ ಬೇಡ ಬಿಡು ಎಂದು ಮಾತು ಮರೆಸಲು ನೋಡಿದ್ಲು. ಅಪ್ಪ ಇದ್ದರೂ ಅವಳ ಪಾಲಿಗೆ ಇಲ್ಲದ ಹಾಗೆ ಎಂದು ಹೇಗೆ ಹೇಳಿಯಾಳು? ಹಾಂ ಸರಿ, ನಾಳೆ ಬಾ ದೇವಸ್ಥಾನದ ಬಳಿ, ನಾನು ಮಾತಾಡಿ 1-2 ಸಾವಿರ ಹೆಚ್ಚಿಗೆ ಕೊಡಿ ಅಂತ ಹೇಳ್ತೀನಿ ಎಂದು ಹೇಳಿದಾಗ ತಲೆ ಆಡಿಸಿದ್ಲು. ಆದರೆ ಆಡಲು ಪದಗಳಿಲ್ಲ. ಎಂದು ಹೇಳಿದಾಗ ಅವನಿಗೂ ಏನು ಹೇಳಬೇಕು ತಿಳಿಯಲಿಲ್ಲ. ಮತ್ತೆ ಎಂದು ಕೇಳಿದಾಗ ಅದೇಕೋ ಅವನ ಜೊತೆ ಮಾತನಾಡುತ್ತಲೇ ಇರಬೇಕು ಎನಿಸಿತ್ತು ಅವಳಿಗೆ. ನೀನು ಯಾಕೆ ರೌಡಿಯಾಗಿದ್ದು? ದುಡಿದು ತಿನ್ನೋದಕ್ಕೆ ಬೇಕಾದಷ್ಟು ದಾರಿ ಇತ್ತು ಅಲ್ವಾ ಎಂದು ಕೇಳಿದಾಗ ಅವ ಮೌನ ತಾಳಿದ. ಮತ್ತೆ ಸಿಗುವ. ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ಪ್ರೀತಿಯ ರೂಪ ಕನ್ನಡತೆ.